ಗೈಸ್ ಎಲ್ರಿಗೂ ನಮಸ್ಕಾರ. ಸೊ ನಿನ್ನೆ ಪಂಜಾಬ್ ವರ್ಸಸ್ GT ತಂಡ, ಸೊ ಪಂಜಾಬ್ ತಂಡ ನಿನ್ನೆ ಆರಾಮಾಗಿ ಗೆಲ್ಲುವಂಥ ಮ್ಯಾಚ್ನ ಒಂದು ರೀತಿಯಲ್ಲಿ ಕಷ್ಟಪಟ್ಟು ಗೆಲ್ಲೋ ಪರಿಸ್ಥಿತಿ ತಂದ್ಕೊಂಡ್ರು ಅಂತಲೇ ಹೇಳ್ಬೋದು. ಆ್ಯಂಡ್ ಕೂಪರ್ ಕೆನೋಲಿ ಆ್ಯಂಡ್ ಬಾರ್ಲೆಟ್ ಅವರು ಅವರ ಒಂದು, ಅದರಲ್ಲೂ ಮುಖ್ಯವಾಗಿ ಕೂಪರ್ ಕೆನೋಲಿ ಅವರ ಒಂದು ಅದ್ಭುತವಾದಂಥ ಇನ್ನಿಂಗ್ಸಿಂದ ಪಂಜಾಬ್ ತಂಡ ಗೆಲುವು ಕೊನೆಗೆ ಸಾಧಿಸಿದ್ರು ಅಂತಲೇ ಹೇಳ್ಬೋದು. ಬಟ್ GT ತಂಡ ಬೌಲಿಂಗಲ್ಲಿ ಮಿಡ್ಲ್ ಓವರ್ಸಲ್ಲಿ ತುಂಬ ಒಳ್ಳೆ ರೀತಿಯಲ್ಲಿ ಕಮ್ ಬ್ಯಾಕ್ ಮಾಡಿದ್ರು. ಬಟ್ ಅದೇ ಹೇಳಿದ್ನಲ್ವಾ, ಆರಾಮಾಗಿ ಗೆಲ್ಲಬೇಕಾಗಿರುವಂಥ ಪಂದ್ಯನ. ಆ್ಯಂಡ್ ಇನ್ನೂ ಹಂಗೆ ನೋಡೋಕೆ ಹೋದರೆ ಸ್ಪೇರ್ ಓವರ್ಸ್ಗಳನ್ನ ಇಟ್ಕೊಂಡು ಗೆಲ್ಲಬೇಕಾಗಿರುವಂಥದ್ದು. ಬಿಕಾಸ್ ಆ ರೇಂಜಿಗೆ ಅವರಿಗೆ ಸ್ಟಾರ್ಟಿಂಗ್ ಕೂಡ ಸಿಕ್ಕಿತ್ತು. ಪ್ರಭ್ಸಿಮ್ರನ್ ಆ್ಯಂಡ್ ಕೂಪರ್ ಕೆನೋಲಿ ಒಂದು ಒಳ್ಳೆ ಸ್ಟಾರ್ಟ್ನ ಕೊಟ್ಟಿದ್ರು ಚೇಸಿಂಗ್ ಅಂತ ಬಂದಾಗ. ಬಟ್ ಕೆಳಗಡೆಗೆ ಶ್ರೇಯಸ್ ಅಯ್ಯರ್ ಔಟ್ ಆದಮೇಲೆ ಯಾವಾಗೆಲ್ಲ ಬ್ಯಾಟರ್ ಕೂಡ ಯಾರು ನಿಂತ್ಕೊಳ್ಳಿಲ್ಲ. ಬಟ್ ಪ್ರಸಿದ್ಧ ಕೃಷ್ಣ ಸಖತ್ತಾಗಿರುವಂಥ ಬಾಲ್ ಮಾಡಿ GT ಕಡೆಗೆ ಮ್ಯಾಚ್ನ ಸ್ವಲ್ಪ ಪುಲ್ ಅಪ್ ಮಾಡಿದರು. ಬಟ್ ಗೆಲುವು ತಂದುಕೊಟ್ರು ಕೂಪರ್ ಕೆನೋಲಿ ಪಂಜಾಬ್ಗೆ ಅಂತಲೇ ಹೇಳ್ತೀನಿ. ಓಕೆ, ಅದ್ರ ಬಗ್ಗೆ ಮಾತಾಡೋಣ. ಆ್ಯಂಡ್ ನಿನ್ನೆ ಒಂದು ಪಂದ್ಯ ಪಂಜಾಬ್ ವರ್ಸಸ್ ಗುಜರಾತ್ ಟೈಟನ್ಸ್. ಟಾಸ್ ಗೆದ್ದಂತಹ ಪಂಜಾಬ್ ತಂಡದ ನಾಯಕ ಶ್ರೇಯಸ್ ಅಯ್ಯರ್ ಅವರು ಬಾಲಿಂಗ್ನ ಆಯ್ಕೆ ಮಾಡ್ಕೊತಾರೆ. ರೀಸೆಂಟ್ ನಡೆದಂಥ ಎಲ್ಲ ಮ್ಯಾಚಸಲ್ಲೂ ಕೂಡ ಚೇಸಿಂಗ್ ತಂಡನೇ ಗೆದ್ದಿರುವಂಥದ್ದು. ಆ್ಯಂಡ್ ಹೋಮ್ ತಂಡ ಯಾವುದಿದೆಯಲ್ಲ ಅದೇ ಟಾಸ್ ಗೆದ್ದಿರುವಂಥದ್ದು. ಓಕೆ, ಆ್ಯಂಡ್ ನಿನ್ನೆ ಟಾಸ್ ಗೆದ್ದಂತಹ ಶ್ರೇಯಸ್ ಅಯ್ಯರ್ ಅವರು ಬಾಲಿಂಗ್ನ ಆಯ್ಕೆ ಮಾಡ್ಕೊತಾರೆ. ಆ್ಯಂಡ್ ಬ್ಯಾಟಿಂಗ್ ಇಳಿದಂತಹ ಗುಜರಾತ್ ತಂಡಕ್ಕೆ ಸಾಯಿ ಸುದರ್ಶನ್ 13 ರನ್ ಮಾತ್ರ ಮಾಡ್ತಾರೆ. ಸ್ವಲ್ಪ ಎಲ್ಲೋ ಕಷ್ಟಪಟ್ಟರು ಅಂತ ಅನಿಸುತ್ತೆ. 2 ಬೌಂಡ್ರಿ ತೊಗೊಂಡ್ರೂ ಕೂಡ ಸ್ವಲ್ಪ ಕಷ್ಟಪಡ್ತಾ ಇದ್ರು ಸಿಂಗಲ್ಸ್ ಆ್ಯಂಡ್ ಡಬಲ್ಸ್ನ ತೊಗೊಳ್ಳಿಕ್ಕೆ. 13 ರನ್ನ ಮಾಡಿ ಮಾರ್ಕೋ ಯಾನ್ಸನ್ ಅವರ ಬಾಲಿಂಗಲ್ಲಿ ಶ್ರೇಯಸ್ ಅಯ್ಯರ್ ಅವರಿಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ. ಇನ್ನು ಕೆಳಗಡೆಗೆ ಜೋಸ್ ಬಟ್ಲರ್ ಆ್ಯಂಡ್ ಶುಭ್ಮನ್ ಗಿಲ್ ಅವರು ಒಂದು ಡೀಸೆಂಟ್ ಪಾರ್ಟ್ನರ್ಶಿಪ್ ಅಂತಲೇ ಹೇಳ್ತೀನಿ. ಅಂಥ ಒಂದು ಸ್ಟ್ರೈಕ್ ರೇಟ್, ಒಳ್ಳೆ ಸ್ಟ್ರೈಕ್ ರೇಟಲ್ಲಿ ರನ್ ಮಾಡಿರಲಿಲ್ಲ. ಬಟ್ ಆದರೂ ಕೂಡ ಒಂದು ಪವರ್ ಪ್ಲೇನಲ್ಲಿ ಒಂದು ಒಳ್ಳೆ ಒಂದು ಸ್ಕೋರ್ನ ತೊಗೊಂಡು ಬರ್ತಾರೆ. 54 ರನ್ನ ತೊಗೊಂಡು ಬರ್ತಾರೆ. ಶುಭ್ಮನ್ ಗಿಲ್ 39 in 27 ಡೆಲಿವರೀಸ್, 6 ಬೌಂಡ್ರಿಗಳನ್ನ ಬರೆಸ್ತಾರೆ. 144 ಸ್ಟ್ರೈಕ್ ರೇಟಲ್ಲಿ ಬ್ಯಾಟ್ ಮಾಡಿರುವಂಥದ್ದು ಶುಭ್ಮನ್ ಗಿಲ್ ಅವರು. ಚಹಲ್ ಅವರ ಬಾಲಿಂಗಲ್ಲಿ ಕೂಪರ್ ಕೆನೋಲಿ ಅವರಿಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ. ಆ್ಯಂಡ್ ಕೆಳಗಡೆಗೆ ಬಟ್ಲರ್ ಸ್ಟಾರ್ಟಿಂಗಲ್ಲಿ ಏನೋ ಸ್ವಲ್ಪ ತುಂಬ ಚೆನ್ನಾಗಿ ಸ್ಟ್ರೈಕ್ ಮಾಡ್ತಾಯಿದ್ರು. ಬಟ್ ಮಿಡ್ಲ್ ಓವರ್ಸಲ್ಲಿ ಎಲ್ಲೋ ತಗಲಾಕೊಂಡ್ರು ಅಂತ ಅನಿಸುತ್ತೆ ನನಗೆ. ಬಿಕಾಸ್ 115 ಸ್ಟ್ರೈಕ್ ರೇಟಲ್ಲಿ ಮಾಡ್ತಾರೆ. 38 ರನ್ 33 ಬಾಲಲ್ಲಿ ಒಂಚೂರು ಬೆಟರ್ ಆಗಿ ಸ್ಟ್ರೈಕ್ ರೇಟ್ ಮೇಂಟೈನ್ ಮಾಡ್ಬೋದಾಗಿತ್ತು ಅಂತ ಅನಿಸುತ್ತೆ. ಬಿಕಾಸ್ ಕೊನೆಯಲ್ಲಿ ಇನ್ನೇನು ಗೇರ್ನ ಚೇಂಜ್ ಮಾಡಿ ಡೆತ್ ಓವರ್ಸಲ್ಲಿ ರನ್ಸ್ಗಳನ್ನ ಬಾರಿಸಬೇಕು ಅಂದಾಗಲೇ ಔಟ್ ಆಗ್ತಾರೆ. ಆ್ಯಂಡ್ ಗ್ಲೇನ್ ಫಿಲಿಪ್ಸು ಕೂಡ ಅಷ್ಟೇ. ಸ್ಟಾರ್ಟ್ ಏನೋ ಸಿಗುತ್ತೆ ಅವರಿಗೆ 25 in 17 ಡೆಲಿವರೀಸು. ಬಟ್ ಅದನ್ನು ಬಿಗ್ ಇನ್ನಿಂಗ್ಸ್ ಆಗಿ ಕನ್ವರ್ಟ್ ಮಾಡಲಿಕ್ಕೆ ಆಗಲಿಲ್ಲ ಅಂತಲೇ ಹೇಳ್ತೀನಿ. ಆ್ಯಂಡ್ ಕೆಳಗಡೆಗೆ ವಾಷಿಂಗ್ಟನ್ ಸುಂದರ್ ಅವ್ರನ್ನ ಅಲ್ಲಿ ಪ್ರಮೋಟ್ ಮಾಡ್ತಾರೆ. ನನಗೆಲ್ಲೋ ಇದು ಬ್ಯಾಡ್ ಡಿಸಿಷನ್ ಅಂತ ಅನಿಸುತ್ತೆ. ಬಿಕಾಸ್ ವಾಷಿಂಗ್ಟನ್ ಸುಂದರ್ ಸಡನ್ನಾಗಿ ಬಂದ ತಕ್ಷಣ ನಿಮಗೆ ಬಿಗ್ ಶಾಟ್ಸ್ಗಳನ್ನ ಹೊಡೆಯೋಕ್ಕಾಗಲ್ಲ. ನೀವು ಶಾರುಖ್ ಖಾನ್ ಅಥವಾ ತೆವಟಿಯ ಇನ್ಕ್ಲೂಡಿಂಗ್ ಬೇಕಂದರೆ ರಶೀದ್ ಖಾನ್ ಅವ್ರನ್ನೂ ಕೂಡ ಮೇಲೆ ತರ್ಬೋದಾಗಿತ್ತು. ಬಟ್ ನೀವು ಮಾಡಲಿಲ್ಲ. ವಾಷಿಂಗ್ಟನ್ ಸುಂದರ್ ಅವ್ರನ್ನ ಮೇಲೆ ತೊಗೊಂಡು ಬಂದ್ರಿ. ಅವರು ರನ್ ಹೊಡೆಯೋಕ್ಕೆ ತಿಣುಕಾಡಿದ್ರು. 18 ರನ್ ಮಾಡ್ತಾರೆ ಕೇವಲ 16 ಬಾಲಲ್ಲಿ. 112 ಸ್ಟ್ರೈಕ್ ರೇಟಲ್ಲಿ. ಈ ಥರ ಆದರೆ ರನ್ಸ್ ಎಲ್ಲಿ ಬರುತ್ತೆ ನಿಮಗೆ? ಬರೋದೇ ಇಲ್ಲ. ಓಕೆ, ಶಾರುಖ್ ಖಾನು ಕೂಡ ಅಷ್ಟೇ 4 ರನ್ನು 6 ಬಾಲಲ್ಲಿ 66 ಸ್ಟ್ರೈಕ್ ರೇಟು. ಆ್ಯಂಡ್ ರಾಹುಲ್ ತೆವೇಟಿಯ 11 ರನ್ 10 ಬಾಲಲ್ಲಿ 110 ಸ್ಟ್ರೈಕ್ ರೇಟಲ್ಲಿ. ಕೆಳಗಡೆಗೆ ಆ್ಯಂಡ್ ಮಿಡ್ಲ್ ಓವರ್ಸಲ್ಲಿ ರನ್ನೇ ಬರಲಿಲ್ಲ ಗುಜರಾತ್ ಟೈಟನ್ಸ್ಗೆ. ಒಂದು ಲೆವೆಲ್ಗೆ ತೊಗೊಳಕ್ಕೆ ಹೋದರೆ ಮಿನಿಮಮ್ ಆದರೂ 180 to 190 ರನ್ಸ್ ಬೇಕಾಗಿತ್ತು ಈ ಒಂದು ಪಿಚ್ಚಲ್ಲಿ. ಆ್ಯಂಡ್ ಅವರು ಪವರ್ ಪ್ಲೇನಲ್ಲೂ ಕೂಡ 55 ರನ್ಸ್ ಬರುತ್ತೆ. ಅದಾದಮೇಲೆ ರನ್ಸ್ಗಳನ್ನ ಹೊಡೆಯೋಕ್ಕೆ ತಿಣುಕಾಡಿದ್ರು ಅಂತಲೇ ಹೇಳ್ಬೋದು. ಬಟ್ ಮಿಡ್ಲ್ ಓವರ್ಸಲ್ಲಿ ಅದ್ಭುತವಾಗಿ ಆ್ಯಂಡ್ ಮಿಡ್ಲ್ ಓವರ್ಸ್ ಆ್ಯಂಡ್ ಡೆತ್ ಓವರ್ಸಲ್ಲಿ ಅದ್ಭುತವಾಗಿ ಬಾಲ್ ಮಾಡಿರುವಂಥದ್ದು ಪಂಜಾಬ್ ಬೌಲರ್ಸ್ಗಳು. ಆ್ಯಂಡ್ ಒಂದು ಪಕ್ಕ ಪ್ಲ್ಯಾನಲ್ಲಿ ಬಂದಿರುವಂಥದ್ದು ಮಾರ್ಕೋ ಯಾನ್ಸನ್ ಆದ್ರೆ ಆಗಿರ್ಬೋದು, ವಿಜಯ್ ಕುಮಾರ್ ಆದ್ರೆ ಆಗಿರ್ಬೋದು, ಚಹಲ್ ಆದ್ರೆ ಆಗಿರ್ಬೋದು. ಈ 3 ಜನ ಸಖತ್ತಾಗಿರುವಂಥ ಒಂದು ಬಾಲ್ ಮಾಡಿದ್ದಾರೆ. ಹರ್ಷದೀಪ್ ಆ್ಯಂಡ್ ಬಾರ್ಲೆಟ್ ಸಿಕ್ಕಾಬಡೆ ದುಬಾರಿ ಆದರು, ಅದು ಬೇರೆ ವಿಷಯ. ಬಟ್ ಮಾರ್ಕೋ ಯಾನ್ಸನ್, ವಿಜಯ್ ಕುಮಾರ್, ಚಹಲ್ ತುಂಬ ಚೆನ್ನಾಗಿ ಒಂದು ಬಾಲ್ ಮಾಡಿದ್ರು ಅಂತಲೇ ಹೇಳ್ಬೋದು. ಆ್ಯಂಡ್ ಅವರೇ ವಿಕೆಟ್ ಕಿತ್ತಿರುವಂಥದ್ದು. 6 ವಿಕೆಟ್ ತೆಗಿತಾರೆ. ಅದರಲ್ಲಿ ಮಾರ್ಕೋ ಯಾನ್ಸನಿಗೆ 1 ಬರುತ್ತೆ. 4 ಓವರಲ್ಲಿ ಕೇವಲ ಕೊಟ್ಟಿರುವಂಥದ್ದು 20 ರನ್ನು. ಆ್ಯಂಡ್ ವಿಜಯ್ ಕುಮಾರ್ ಸಖತ್ತಾಗಿರುವಂಥ ಒಂದು ಬಾಲ್ ಮಾಡ್ತಾರೆ. 4 ಓವರಲ್ಲಿ 3 ವಿಕೆಟ್ ತೆಗಿತಾರೆ, 34 ರನ್ನ ಕೊಡ್ತಾರೆ. ಆ್ಯಂಡ್ ಚಹಲ್ ಕೂಡ ಅಷ್ಟೇ 4 ಓವರಲ್ಲಿ 28 ರನ್ 2 ವಿಕೆಟ್, ಅದ್ಭುತವಾಗಿ ಬಾಲ್ ಮಾಡ್ತಾರೆ ಅಂತಲೇ ಹೇಳ್ತೀನಿ. ಬಟ್ ಹರ್ಷದೀಪ್ ಸಿಕ್ಕಾಪಟ್ಟೆ ದುಬಾರಿ ಆದ. ಅದರಲ್ಲೂ ಮುಖ್ಯವಾಗಿ ಮಾತಾಡಬೇಕು ಅಂದರೆ ಆ ಲಾಸ್ಟ್ ಓವರ್ ಅಂತೂ ಸಿಕ್ಕಾಪಟ್ಟೆ ಲೆಂತಿ ಆಗೋಯ್ತು. 6 ಏನೋ ವೈಡ್ ಹಾಕ್ತಾರೆ. ಆ್ಯಂಡ್ 1 ನೋಬಾಲ್ ಕೂಡ ಇದರಲ್ಲಿ ಇರುತ್ತೆ. ಒಟ್ಟಾರೆಯಾಗಿ 162 ರನ್ನ ಮಾಡ್ತಾರೆ ಗುಜರಾತ್ ಟೈಟನ್ಸ್ ಅವರು. ಆ್ಯಂಡ್ 163 ರನ್ಗಳ ಒಂದು ಗುರಿನ ಬೆನ್ನತ್ತದಂತಹ ಪಂಜಾಬ್ ಕಿಂಗ್ಸ್ಗೆ ಸ್ಟಾರ್ಟಿಂಗಲ್ಲೇ ಒಂದು ವಿಕೆಟನ್ನು ಬೇಗ ಹೋಗುತ್ತೆ. ಪ್ರಿಯಾಂಶ್ ಆರ್ಯ ಅವರು ಬೇಗ ಔಟ್ ಆಗ್ತಾರೆ. ಬಟ್ ಕೆಳಗಡೆಗೆ ಪ್ರಭ್ಸಿಮ್ರನ್ ಆ್ಯಂಡ್ ಕೂಪರ್ ಕೆನೋಲಿ ಸಖತ್ತಾಗಿರುವಂಥ ಒಂದು ಸ್ಟಾರ್ಟ್ನ ಕೊಡ್ತಾರೆ. 55 ಕೊಡ್ತಾರೆ. ಇವರು ಕೂಡ ಸೇಮ್ ಅಷ್ಟೇ. ಏನು ಗುಜರಾತ್ ಅವ್ರು ಮಾಡಿದರು ಅದೇ ರೀತಿಯಲ್ಲಿನೇ ಫಸ್ಟ್ ವಿಕೆಟ್ ಬೇಗ ಹೋದರೂ ಕೂಡ ಸೆಕೆಂಡ್ ವಿಕೆಟ್ಗೆ 55 ರನ್ ಮಾಡ್ತಾರೆ ಪವರ್ ಪ್ಲೇನಲ್ಲಿ. ಪ್ರಭ್ಸಿಮ್ರನ್ ಅಂತೂ ರಬಡ ಓವರಲ್ಲಿ 3 ಸಿಕ್ಸ್ಗಳನ್ನ ಹಂಗೆ ಬಾರ್ಸಾಕ್ಬಿಡ್ತಾರೆ. 37 in 24 ಡೆಲಿವರೀಸ್. ಏನು ಸ್ಟಾರ್ಟ್ ಬೇಕಾಗಿತ್ತು ಅವ್ರಿಗೆ.
ಆ ಸ್ಟಾರ್ಟ್ನ ಕೊಟ್ಬಿಡ್ತಾರೆ. ಪವರ್ ಪ್ಲೇನಲ್ಲಿ ಆಲ್ಮೋಸ್ಟ್ ಗೆದ್ದಿರೋ ರೀತಿಯಲ್ಲಿ ಕಾಣಿಸ್ತಾ ಇತ್ತು ನನಗೆ. ಬಿಕಾಸ್ ಆ ರೇಂಜ್ನಲ್ಲಿ ಪ್ರಭ್ ಸಿಮ್ರನ್ ಬ್ಯಾಟ್ ಮಾಡ್ತಾಯಿದ್ರು, ಬಟ್ ಅದು ಔಟ್ ಆಗ್ತಾರೆ ರಶೀದ್ ಖಾನ್ ಬೌಲಿಂಗಲ್ಲಿ. ಸೊ ಪ್ರಸಿದ್ಧ ಕೃಷ್ಣ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ. ಬಟ್ 154 ಸ್ಟ್ರೈಕ್ ರೇಟಲ್ಲಿ ಚೆನ್ನಾಗಿ ಬ್ಯಾಟ್ ಮಾಡಿದ್ರು ಅಂತಲೇ ಹೇಳ್ಬೋದು. ಒಂದು ಸ್ಟಾರ್ಟ್ ಅಂತೂ ಕೊಟ್ಟಿದ್ದಾರೆ. ಆ್ಯಂಡ್ ಕೆಳಗಡೆಗೆ ಕೂಪರ್ ಕ್ಯಾನಲ್ಲಿ ಸಖತ್ತಾಗಿರುವಂಥ ಒಂದು ಆಟ ಅಂತಲೇ ಹೇಳ್ಬೋದು. ಡೆಬ್ಯೂ ಮಾಡಿರೋದವರು ಸೊ IPLಗೆ ಆ್ಯಂಡ್ ಸೊ ಪಂಜಾಬ್ ಕಿಂಗ್ಸ್ಗೆ ಸಖತ್ತಾಗಿರುವಂಥ ಒಂದು ಆಟ ಅಂತಲೇ ಹೇಳ್ತೀನಿ. ಆ್ಯಂಡ್ ಅದ್ರ ಬಗ್ಗೆ ಮಾತಾಡೋಣ. ಆ್ಯಂಡ್ ಕೂಪರ್ ಕ್ಯಾನಲ್ ಜೊತೆಗೆ ಶ್ರೇಯಸ್ ಅಯ್ಯರ್ ಅವರು 18 ರನ್ ಮಾಡ್ತಾರೆ 11 ಬಾಲಲ್ಲಿ, 2 ಸಿಕ್ಸರ್ಗಳನ್ನ ಕೂಡ ಬರೆಸ್ತಾರೆ ಒಂದೇ ಓವರಲ್ಲಿ. ಆ್ಯಂಡ್ ಅದಾದಮೇಲೆ ಸೊ ಪ್ರಸಿದ್ಧ ಕೃಷ್ಣ ಅವರ ಬೌಲಿಂಗಲ್ಲಿ ಸೊ ಶ್ರೇಯಸ್ ಅಯ್ಯರ್ ಅವರು ಔಟ್ ಆಗ್ತಾರೆ. ಶ್ರೇಯಸ್ ಅಯ್ಯರ್ ಔಟ್ ಆಗಿದ ತಕ್ಷಣ ಯಾವ ಬ್ಯಾಟ್ಸ್ಮನ್ ಕೂಡ ನಿಂತ್ಕೊಳ್ಳಿಲ್ಲ ಅಲ್ಲಿ. ಸೊ ಅಲ್ಲಿ ಪ್ರಸಿದ್ಧ ಕೃಷ್ಣ ಶ್ರೇಯಸ್ ಅವರಿಗೆ ಔಟ್ ಮಾಡ್ತಾರೆ, ನೆಹಲ್ ವಧೇರೆಗೆ ವಾಷಿಂಗ್ಟನ್ ಸುಂದರ್ ಔಟ್ ಮಾಡ್ತಾರೆ. ಆ್ಯಂಡ್ ಶಶಾಂಕ್ ಸಿಂಗ್ ಆ್ಯಂಡ್ ಮಾರ್ಕಸ್ ಸ್ಟಾಯ್ನಿಸ್ ಒಂದೇ ಓವರಲ್ಲೇ ಪ್ರಸಿದ್ಧ ಕೃಷ್ಣ ಇಬ್ಬರನ್ನೂ ಕೂಡ ಎತ್ತು. ಸೊ ಅಲ್ಲಿ ಸ್ವಲ್ಪ ತಗಲಾಕೊಂತಾರೆ ನಮ್ಮ ಪಂಜಾಬ್ ಕಿಂಗ್ಸ್ ಅವರು. ಕೆಳಗಡೆಗೆ ಬಂದಂತಹ ಮಾರ್ಕೋ ಯಾನ್ಸನ್ ಕೇವಲ 9 ರನ್ನು, ಅದು 10 ಬಾಲಲ್ಲಿ ಮಾಡ್ತಾರೆ. ಸೊ ಇನ್ನೆಲ್ಲಿ ಸೋಲ್ತಾರೆ ಅನ್ನೋವಂಥ ಟೈಮಲ್ಲೇ ಬಂದಿರುವಂಥದ್ದು ಬಾರ್ಲೆಟ್ ಆ್ಯಂಡ್ ಕನೋಲಿ. ಸೊ ಈ ಕೂಪರ್ ಕ್ಯಾನಲಿ ಆ್ಯಂಡ್ ಬಾರ್ಲೆಟ್ ಸೇರಿಕೊಂಡು ಸೊ ಪಂಜಾಬ್ ತಂಡಕ್ಕೆ ಒಂದು ಸಕ್ಸಸ್ಫುಲ್ ಆಗಿ ಸೊ ಈ ಒಂದು ಚೇಸ್ನ ಮಾಡ್ತಾರೆ ಅಂತಲೇ ಹೇಳ್ಬೋದು. ಓಕೆ, ಸ್ವಲ್ಪ ಕಷ್ಟಪಟ್ಟರು ಕೆಳಗಡೆಗೆ. ಅಲ್ಲೇನು ಶ್ರೇಯಸ್ ಅಯ್ಯರ್ ಔಟ್ ಆದಮೇಲೆ ನೆಹಲ್ ವಧೇರಾ, ಶಶಾಂಕ್ ಸಿಂಗು, ಮಾರ್ಕಸ್ ಸ್ಟಾಯ್ನಿಸು, ಸೊ ಜಾನ್ಸನ್ ಸೊ ಸ್ವಲ್ಪ ವಿಕೆಟ್ ಹೋದ್ಮೇಲೆ ತಗಲಾಕೊಂಡ್ರು ಅಂತ ಅಂದರೂ ಕೂಡ ಸೊ ಬಾರ್ಲೆಟ್ ಒಂದು ಸಿಕ್ಸರ್ ಆ್ಯಂಡ್ ಕೆಲವೊಂದು ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ ಚೆನ್ನಾಗಿ ಮಾಡಿ ಸೊ ಆ ಒಂದು ಗೆಲುವನ್ನ ಪಂಜಾಬ್ಗೆ ತಂದು ಕೊಟ್ಟರು ಅಂತಲೇ ಹೇಳ್ಬೋದು. ಆ್ಯಂಡ್ ಕೆನೋಲಿ ಬಗ್ಗೆ ಅಂತೂ ಮಾತಾಡಲೇಬೇಕು. 72 ರನ್ನ ಮಾಡ್ತಾರೆ, 44 ಡೆಲಿವರೀಸಲ್ಲಿ, 5 ಬೌಂಡ್ರಿ, 5 ಸಿಕ್ಸರು. ಆಸ್ಟ್ರೇಲಿಯಿಂದ ಬರ್ತಾರೆ. ಸೊ ಡೆಬ್ಯೂ ಮ್ಯಾಚ್ ಅವರಿಗೆ 22 ಇಯರ್ಸ್ ಓನ್ಲಿ. ಬಟ್ ಒಳ್ಳೆ ಪ್ರೆಸೆಂಟ್ ಒಂದು ಸಿಚುವೇಷನಲ್ಲಿ ತುಂಬ ಚೆನ್ನಾಗಿ ಬ್ಯಾಟ್ ಮಾಡಿದ್ರು ಅಂತಲೇ ಹೇಳ್ಬೋದು. ಮ್ಯಾನ್ ಆಫ್ ದಿ ಮ್ಯಾಚ್ ಕೂಡ ಅವರಿಗೆ ಸಿಗುತ್ತೆ. ಓಕೆ, ಆ್ಯಂಡ್ ಇನ್ನು ಬೌಲಿಂಗ್ ಬಗ್ಗೆ ಮಾತಾಡಬೇಕು ಅಂತಂದರೆ ಮೊಹಮ್ಮದ್ ಸಿರಾಜ್ ಕೇವಲ 2 ಓವರ್ ಹಾಕಿರುವಂಥದ್ದು 15 ರನ್ನ ಕೊಡ್ತಾರೆ. ಕಗಿಸೋ ರಬಾಡ ಸಿಕ್ಕಾಪಟ್ಟೆ ದುಬಾರಿ ಆಗಿಬಿಟ್ರು. ಆ್ಯಂಡ್ ಅಶೋಕ್ ಶರ್ಮಾ ಕೂಡ ಅಷ್ಟೇ, ಅವರು ತುಂಬ ದುಬಾರಿ ಆಗಿದ್ದಾರೆ. ಸೊ ಇರೋದ್ರಲ್ಲಿ ಸೊ ರಶೀದ್ ಖಾನ್ ಒಂದು ಡೀಸೆಂಟ್ ಓವರ್ ಅಂತಲೇ ಹೇಳ್ಬೋದು, 4 ಓವರಲ್ಲಿ 29 ರನ್ನು ಆ್ಯಂಡ್ ಸೊ 1 ವಿಕೆಟ್ ಕೂಡ ತೆಗಿತಾರೆ. ಆ್ಯಂಡ್ ವಾಷಿಂಗ್ಟನ್ ಸುಂದರ್ ಅಷ್ಟೇ 3 ಓವರಲ್ಲಿ 27 ರನ್, 1 ವಿಕೆಟು. ಬಟ್ ಪ್ರಸಿದ್ಧ ಕೃಷ್ಣ ಅವರೇ ಒಂದು ಗೇಮ್ನ ಫುಲ್ ಮಾಡಿರುವಂಥದ್ದು, 4 ಓವರಲ್ಲಿ 29, 3 ವಿಕೆಟ್ನ ತೆಗಿತಾರೆ. ಫಸ್ಟ್ ಓವರ್ಸಲ್ಲಿ ಸೊ 3 ವಿಕೆಟು, 4 ಓವರಲ್ಲಿ 5 ರನ್ ಕೊಟ್ಟಿರುವಂಥದ್ದು. ಅದಾದಮೇಲೆ 2 ಓವರ್ ಸ್ವಲ್ಪ ದುಬಾರಿ ಆದರು ಅಂತಲೇ ಹೇಳ್ಬೋದು. ಓಕೆ, ಸೊ ಇದು ಆಗಿತ್ತು ಸೊ ಪಂಜಾಬ್ ವರ್ಸಸ್ GT ಪಂದ್ಯ. ಆ್ಯಂಡ್ ಇವತ್ತಿನ ಪಂದ್ಯ LSG ವರ್ಸಸ್ DC. ಸೊ ಏಕ್ನಾಥ್ ಸ್ಟೇಡಿಯಮಲ್ಲಿ ಸೊ ಇವತ್ತು 5ನೇ ಮ್ಯಾಚ್ ನಡೀತಾ ಇದೆ. ಆ್ಯಂಡ್ ಇದು ನಮ್ಮ ರಾಹುಲ್ ವರ್ಸಸ್ ಪಂತ್ ಅಂತಲೇ ಹೇಳ್ಬೋದು. ಬಿಕಾಸ್ ಇಬ್ಬರು ಕೂಡ ಸ್ವ್ಯಾಪ್ ಅನ್ನೋ ರೀತಿಯಲ್ಲಿ ಆಗಿದೆ. ಬಿಕಾಸ್ ಪಂತ್ ಅವರು DC-ನಲ್ಲಿದ್ದರು, ಸೊ LSGಗೆ ಹೋಗಿದ್ದಾರೆ. ಆ್ಯಂಡ್ ರಾಹುಲ್ ಅವರು LSG-ನಲ್ಲಿದ್ದರು, ಸೊ DC ಹೋಗಿದ್ರು. ಲಾಸ್ಟ್ ಇಯರ್ ಕೂಡ ಹಂಗೆ ಆಗಿತ್ತು. ಸೊ ಈ ಇಯರ್ ಕೂಡ ಅದೇ ಒಂದು ರೈವಲ್ರಿ ನಡೆಯುತ್ತೆ ಅಂತ ಅನ್ಕೊತೀನಿ. ರಾಹುಲ್ LSG ವಿರುದ್ಧ ತುಂಬ ಚೆನ್ನಾಗಿ ಆಡಬೇಕು ಅನ್ಕೊತಾರೆ, ಆ್ಯಂಡ್ ಪಂತ್ ಅವರು DC ವಿರುದ್ಧ ಚೆನ್ನಾಗಿ ಆಡಬೇಕು ಅನ್ಕೊತಾರೆ. ಬಟ್ ಪಂತ್ಗೆ ಲಾಸ್ಟ್ ಇಯರ್ ಅಂತೂ ನಿಜವಾಗ್ಲೂ ಖರಾಬ್ ಆಗಿರೋವಂಥ ಒಂದು ಸೀಸನ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ಲಾಸ್ಟ್ ಮ್ಯಾಚಲ್ಲಿ ಒಂಚೂರು ಚೆನ್ನಾಗಿ ಮಾಡ್ತಾರೆ ಬಿಟ್ಟರೆ ಸೊ ಇನ್ನು ಉಳಿದಂಥ ಎಲ್ಲ ಮ್ಯಾಚಲ್ಲೂ ಕೂಡ ಖರಾಬ್ ಆಗಿರುವಂಥ ಒಂದು ಪರ್ಫಾರ್ಮೆನ್ಸ್ ಅವ್ರ ಕಡೆಯಿಂದ ಬಂತು. ರಾಹುಲ್ ಡೀಸೆಂಟ್ ಆಗಿರುವಂಥ ಪರ್ಫಾರ್ಮೆನ್ಸು ಸೊ ಲಾಸ್ಟ್ ಇಯರ್ ಸೊ DC ಕಡೆಗೆ ಮಾಡಿದ್ದಾರೆ ಅಂತಲೇ ಹೇಳ್ತೀನಿ. ಓಕೆ, ಸೊ ನಡೀತಿರುವಂಥದ್ದು ಪಂದ್ಯ ಸೊ ಏಕ್ನಾಥ್ ಸ್ಟೇಡಿಯಮಲ್ಲಿ. ಸೊ ಓಕೆ, ಪಿಚ್ ಯಾವ ರೀತಿಯಲ್ಲಿ ಇರುತ್ತೆ ಅಂದರೆ ನಾರ್ಮಲಿ ಸ್ಪಿನ್ನರ್ಸ್ಗಳಿಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಬಟ್ ರೀಸೆಂಟ್ ಮ್ಯಾಚಸ್ಗಳದ್ದೆಲ್ಲ ಒಂದು ಸ್ಟೇಡಿಯಂ ನೋಡ್ಕೊಂಡು ಬರ್ತಾಯಿದ್ರು ಕೂಡ ಸೊ ಹೈ ಸ್ಕೋರಿಂಗ್ ಮ್ಯಾಚಸ್ಗಳೇ ಆಗ್ತಿರೋದ್ರಿಂದ ಸೊ ಮೇ ಬಿ ಇದ್ರಲ್ಲೂ ಕೂಡ ಅಷ್ಟೇ ಸ್ವಲ್ಪ ಸ್ಪಿನ್ನರಿಗೆ ಹೆಲ್ಪ್ ಇದ್ರೂ ಕೂಡ ಸೊ ಹೈ ಸ್ಕೋರಿಂಗ್ ನಾವು ನಿರೀಕ್ಷೆ ಮಾಡ್ಬೋದು ಅಂತಲೇ ಹೇಳ್ತೀನಿ. ಓಕೆ, ಇನ್ನು ಟಾಸ್ ಅಂತ ಬಂದಾಗ ಸೊ ಯಾವ ಒಬ್ಬ ಕ್ಯಾಪ್ಟನ್ ಟಾಸ್ ಗೆದ್ದರೂ ಕೂಡ ಚೇಸ್ ಮಾಡಲಿಕ್ಕೆ ಇಷ್ಟಪಡ್ತಾರೆ. ಆ್ಯಂಡ್ ಈ ಒಂದು ಸ್ಟೇಡಿಯಮಲ್ಲೂ ಕೂಡ ಅಷ್ಟೇ 59% ವಿನ್ನಿಂಗ್ ಪರ್ಸೆಂಟೇಜ್ ಇರೋವಂಥದ್ದು ಸೆಕೆಂಡ್ ಬ್ಯಾಟಿಂಗಲ್ಲೇ. ಓಕೆ, ಆ್ಯಂಡ್ ಇನ್ನು ಹೆಡ್ ಟು ಹೆಡ್ ಮಾತಾಡಬೇಕು ಅಂದರೆ ಸೊ DC ಸೊ 4 ಪಂದ್ಯಗಳನ್ನ ಗೆದ್ದಿದೆ. ಆ್ಯಂಡ್ LSG 3 ಪಂದ್ಯಗಳನ್ನ ಗೆದ್ದಿದೆ, ಟೋಟಲ್ 7 ಪಂದ್ಯಗಳಲ್ಲಿ. ಓಕೆ, ಇದರಲ್ಲಿ ಹೆಡ್ ಟು ಹೆಡ್ ನೋಡ್ತಾ ಇದ್ದರೆ DC-ನೇ ಸ್ವಲ್ಪ ಮುಂದೆ ಇದೆ ಅಂತಲೇ ಹೇಳ್ತೀನಿ. ಆ್ಯಂಡ್ ಸೊ ಈ ಒಂದು ಸ್ಟೇಡಿಯಮಲ್ಲಿ ನೋಡ್ತಾ ಇದ್ರೂ ಕೂಡ ಅಷ್ಟೇ ಸೊ DC 2 ಪಂದ್ಯಗಳನ್ನ ಗೆದ್ದಿದೆ. ಆ್ಯಂಡ್ ಸೊ LSG ಗೆದ್ದಿರುವಂಥದ್ದು ಕೇವಲ 1 ಪಂದ್ಯ. ಓಕೆ, ಸೊ ಇದಾಗಿತ್ತು ಹೆಡ್ ಟು ಹೆಡ್ ಬಗ್ಗೆ. ಓಕೆ, ಇನ್ನು ಪ್ಲೇಯಿಂಗ್ 11 ಬಗ್ಗೆ ಮಾತಾಡಬೇಕು ಅಂತಂದರೆ LSG ಪರವಾಗಿ ಪ್ಲೇಯಿಂಗ್ 11 ಅಂದರೆ ಮಾರ್ಕ್ರಮ್ ಇರ್ತಾರೆ, ಆ್ಯಂಡ್ ಮಾರ್ಷ್ ಇಬ್ಬರು ಕೂಡ ಓಪನ್ ಮಾಡ್ತಾರೆ. ಆ್ಯಂಡ್ ಪೂರನ್ ವಂಡನ್ ಬರ್ತಾರೆ, ಆ್ಯಂಡ್ ಆಯುಷ್ ಬದೋನಿ ಇರ್ತಾರೆ, ಆ್ಯಂಡ್ ಸಮಾದ್ ಬರ್ತಾರೆ, ಆ್ಯಂಡ್ ಕೆಳಗಡೆಗೆ ಪಂತ್ ಬರ್ತಾರೆ. ಅದ್ರ ಜೊತೆಗೆ ಸೊ ಇನ್ನು ಆಲ್ರೌಂಡರ್ ಆಗಿ ಸೊ ಹಜರಂಗ ಇರ್ತಾರೆ, ಆ್ಯಂಡ್ ದಿಗ್ವೇಶ್ ರಾತಿ ಸೊ ಸ್ಪಿನ್ ಬೌಲರ್ ಆಗಿರ್ತಾರೆ. ಆ್ಯಂಡ್ ಪೇಸರಲ್ಲಿ ಬಂದರೆ ಸ್ವಲ್ಪ ಅವೇಶ್ ಖಾನ್ ಅವ್ರು ಮಯಾಂಕ್ ಯಾದವ್ ಇಬ್ಬರಲ್ಲಿ ಒಬ್ಬರನ್ನ ತೊಗೊಂಡು ಬರ್ಬೋದು. ಆ್ಯಂಡ್ ಮೋಹಸಿನ್ ಖಾನ್ ಇರ್ತಾರೆ, ಆ್ಯಂಡ್ ಮೊಹಮ್ಮದ್ ಶಮಿ ಇರ್ತಾರೆ. ಓಕೆ, ಪೇಸರ್ಗಳಾಗಿ ಈ 3 ಜನ ಇರ್ತಾರೆ. ಇದು LSGಯ ಪ್ಲೇಯಿಂಗ್ 11 ಆದರೆ. ಇನ್ನು ನಮ್ಮ DC ಪ್ಲೇಯಿಂಗ್ 11 ಅಂದರೆ ರಾಹುಲ್ ಇರ್ತಾರೆ, ಆ್ಯಂಡ್ ಪೊರೆಲ್ ಇರ್ತಾರೆ, ಆ್ಯಂಡ್ ಮಿಲ್ಲರ್, ನಿತೀಶ್ ರಾಣಾ, ಸ್ಟಬ್ಸ್ ಇರ್ತಾರೆ, ಆ್ಯಂಡ್ ಅಶುತೋಷ್ ಶರ್ಮಾ ಇರ್ತಾರೆ. ಆಲ್ರೌಂಡರ್ ಆಗಿ ಅಕ್ಷರ್ ಪಟೇಲ್ ಬರ್ತಾರೆ, ಆ್ಯಂಡ್ ವಿಪ್ರಜ್ ನಿಗಮ್ ಆರ್ ಕುಲ್ದೀಪ್ ಯಾದವ್ ಇವರಿಬ್ಬರಲ್ಲಿ ಒಬ್ಬರನ್ನ ಹಾಕೊತಾರೆ. ವಿಪ್ರಜ್ ನಿಗಮ್ ಲಾಸ್ಟ್ ಇಯರ್ ಸೊ ಬ್ಯಾಟಿಂಗಲ್ಲಾದ್ರೂ ಆಗಿರ್ಬೋದು, ಬೌಲಿಂಗಲ್ಲಾದ್ರೂ ಆಗಿರ್ಬೋದು ಒಳ್ಳೆಯ ಒಂದು ಪರ್ಫಾರ್ಮೆನ್ಸ್ನ ಕೊಟ್ಟಿದ್ರು. ಓಕೆ, ಅದಾದಮೇಲೆ ಅದೇ ಅವರಿಬ್ಬರಲ್ಲಿ ಒಬ್ಬರನ್ನ ಹಾಕೊತಾರೆ. ಆ್ಯಂಡ್ ನಟರಾಜನ್ ಅವ್ರನ್ನ ತೊಗೊಂಡು ಬರ್ತಾರೆ ಪೇಸರ್ ಆಗಿ. ಮುಖೇಶ್ ಕುಮಾರ್ ಅವರು ಇರ್ತಾರೆ, ಆ್ಯಂಡ್ ಲುಂಗಿ ಎಂಗಿಡಿ ಅವ್ರನ್ನ ಕೂಡ ಪೇಸರ್ ಆಗಿ ಪ್ಲೇಯಿಂಗ್ 11ನಲ್ಲಿ ಸೊ DC ತೊಗೊಂಡು ಬರ್ತಾರೆ ಅಂತಲೇ ಹೇಳ್ಬೋದು. ಓಕೆ, ಸೊ ಆನ್ ಪೇಪರ್ ನೋಡ್ತಾ ಇದ್ದರೆ ಇಲ್ಲಿ ನನ್ನ ಪ್ರಕಾರ ಇಲ್ಲಿ ನಮ್ಮ DC ತಂಡ ಸ್ವಲ್ಪ ಎಲ್ಲ ಸ್ಟ್ರಾಂಗ್ ಅಂತ ಅನ್ನಿಸ್ತಾ ಇದೆ. ಬೌಲಿಂಗಲ್ಲಾದರೂ ಆಗಿರ್ಬೋದು, ಬ್ಯಾಟಿಂಗಲ್ಲಾದರೂ ಆಗಿರ್ಬೋದು.
ಸೊ ನೋಡೋಣ ಏನಾಗುತ್ತೆ ಅಂತ. ಓಕೆ, ಸೊ ಚೇಸ್ ಮಾಡುವಂಥದ್ದು ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಬಿಕಾಸ್ ಎಲ್ಲ ಪಂದ್ಯಗಳಲ್ಲೂ ಕೂಡ ಸೊ ಚೇಸಿಂಗ್ ತಂಡನೇ ಗೆದ್ದಿರುವಂಥದ್ದು. ಟಾಸು ಕೂಡ ಮುಖ್ಯ ಆಗುತ್ತೆ ಅಂತಲೇ ಹೇಳ್ತೀನಿ. ಓಕೆ, ಸೊ ನೋಡೋಣ ಏನೇನು ಆಗುತ್ತೆ ಅಂತ. ಸದ್ಯಕ್ಕೆ ಹೊಡೆದಲ್ಲಿ ಇಷ್ಟ, ಮುಂದಿನ ಹೊಡೆದಲ್ಲಿ ಸಿಗೋವರೆಗೂ ಬಾಯ್ ಬಾಯ್.